ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಎಲ್ಲ ಬ್ಲೌಸು ಕೂಡ ಒಬ್ಬರದೇ ಆಗಿರುತ್ತೆ. ಎಲ್ಲದೂ ಕೂಡ ಒಂದೊಂದಕ್ಕೆ ಒಂದೊಂದು ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ಆದಷ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಿ. ಈ ಕಸ್ಟಮರು ಯೂಟ್ಯೂಬ್ ಚಾನಲ್ನ ನೋಡಿ ಬಂದಂಥ ಕಸ್ಟಮರು, ಆದರೆ ಇವಾಗ ನನಗೆ ರೆಗ್ಯುಲರ್ ಕಸ್ಟಮರ್ ಅಂತಲೇ ಹೇಳ್ಬೋದು. ತುಂಬ ಸಲ ಬಂದು ತುಂಬ ಬಟ್ಟೆನ ಕೊಟ್ಟು ತುಂಬ ಟೈಮ್ ಕೊಟ್ಟು ಕೂಡ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಈ ವಿಡಿಯೋನ ರೆಗ್ಯುಲರ್ ಆಗಿ ಇವರು ಮತ್ತು ಇವರಮ್ಮ ಇಬ್ಬರು ಕೂಡ ನೋಡ್ತಿರ್ತೀವಿ ಅಂತ ಹೇಳ್ತಾರೆ. ಈ ವಿಡಿಯೋನ ನೋಡ್ತಿದ್ರೆ ಅವ್ರಿಗೆ ತುಂಬಾನೇ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನಾನು ತುಂಬ ಸಮಯ ತಗೊಂಡು ಸ್ಟಿಚ್ ಮಾಡಿಕೊಡ್ತೀನಿ. ಸ್ವಲ್ಪ ಲೇಟ್ ಆದ್ರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಇಸ್ಕೋತಾರೆ. ಹಾಗಾಗಿ ಹೇಳ್ತಿದ್ದೀನಿ. ಅವ್ರು ಯಾವಾಗಲೂ ಹೇಳ್ತಾರೆ ಎಲ್ಲದೂ ಕೂಡ ನನಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ, ಆದರೆ ಲೇಟ್ ಮಾಡಿಬಿಡ್ತೀರಾ ಅಂತ. ಏನು ಮಾಡೋದು, ಕೆಲವೊಂದ್ಸಲ ಹಾಗಾಗ್ಬಿಡುತ್ತೆ. ಕೆಲವೊಂದ್ಸಲ ನಾವು ಸ್ಟಿಚ್ ಮಾಡಿರ್ತೀವಿ, ನೀವು ತೊಗೊಂಡು ಹೋಗಲ್ಲ. ಇವಾಗ ತುಂಬ ದಿನ ಆಗಿತ್ತು ಸ್ಟಿಚ್ ಮಾಡಿಟ್ಟು, ನೀವೆಲ್ಲ ಹೊರಗಡೆ ಹೋಗಿದ್ದೀರಾ ಅಂತ ಹೇಳಿ ತೊಗೊಂಡು ಹೋಗಲಿಲ್ಲ. ಈಗ ಆಗುತ್ತೆ, ಈ ರೀತಿ ಎಲ್ಲ ಆಗುತ್ತೆ, ಏನು ಮಾಡೋದಕ್ಕಾಗಲ್ಲ. ನನ್ನ ರೆಗ್ಯುಲರ್ ಕಸ್ಟಮರ್ ಅಂತ ಹೇಳ್ಬೋದು, ಮತ್ತು ಒಳ್ಳೆ ಕಸ್ಟಮರ್ ಅಂತ ಕೂಡ ಹೇಳ್ಬೋದು. ಅಮ್ಮ ಮಗಳಿಬ್ಬರು ಕೂಡ ರೆಗ್ಯುಲರ್ ಕಸ್ಟಮರು. ಮತ್ತು ನನ್ನ ವೀಡಿಯೋಸ್ನ ಮಿಸ್ ಮಾಡದೆ ಎಲ್ಲದನ್ನು ಕೂಡ ನೋಡಿ ಕಮೆಂಟ್ ಕೂಡ ಮಾಡ್ತಾರೆ. ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಎಷ್ಟು ಸಾಧ್ಯನೋ ಅಷ್ಟು ನಿಮಗೆಲ್ಲ ಇಷ್ಟ ಆಗೋ ರೀತಿ ಸ್ಟಿಚ್ ಮಾಡ್ಕೊಳ್ಳೋ ಪ್ರಯತ್ನ ಕೂಡ ನಾನು ಮಾಡ್ತೀನಿ. ಈ ರೀತಿಯಾಗಿ ವರ್ಕ್ ಮಾಡಿ ಅಂತ ಡಿಸೈನ್ ಚಾಯ್ಸ್ ಎಲ್ಲ ಅವ್ರದ್ದೇ ಆಗಿತ್ತು. ಎಲ್ಲ ಬ್ಲೌಸಿಗೂ ಕೂಡ ಡಿಸೈನ್ ಚಾಯ್ಸ್ ಅವರೇ ಕೊಟ್ಟಿದ್ರು. ಯಾವ್ಯಾವ ರೀತಿ ಇರಬೇಕು ಅನ್ನೋದನ್ನು ಅವ್ರು ಹೇಳಿರೋ ರೀತಿಯೇ ನಾನು ವರ್ಕ್ ಮಾಡಿ ಕುಚ್ಚಿಗೆಲ್ಲ ಕಟ್ಕೊಟ್ಟಿದ್ದೀನಿ. ಡಿಸೈನ್ಸು ಕೂಡ ಅಷ್ಟೇ ಚೆನ್ನಾಗಿಯೇ ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳಿದರು. ಇದು ಸೀರೆ ಮತ್ತು ಬ್ಲೌಸ್ ಎರಡೂ ಕೂಡ ಒಂದೇ ಥರ ಇರೋದ್ರಿಂದ ಗೋಲ್ಡಲ್ಲೇ ವರ್ಕ್ ಮಾಡಿದ್ದೀನಿ. ವಿಡಿಯೋದಲ್ಲಿ ಬೇರೆ ಕಲರ್ ಥರ ಕಾಣಿಸ್ತಿದೆ, ಗೋಲ್ಡಲ್ಲೇ ವರ್ಕ್ ಮಾಡಿದ್ದೀನಿ ನಾನು. ಆದಷ್ಟು ಏನಿದೆ ಬಾರ್ಡ್ರ್ ಕಲರು ಅದನ್ನು ಹಾಕಿ ವರ್ಕ್ ಮಾಡಿಕೊಡಿ, ಪರವಾಗಿಲ್ಲ, ಒಂದೇ ಆದ್ರೂ ಪರವಾಗಿಲ್ಲ. ಸಾದಾ ಬ್ಲೌಸ್ ಪೀಸ್ ಬಂದಿದೆಯಲ್ಲ ಗೋಲ್ಡಲ್ಲಿ ಮಾಡಿಕೊಡಿ, ಚೆನ್ನಾಗಿರುತ್ತೆ ಅಂತ ಹೇಳಿದರು. ಡಿಸೈನ್ಸ್ ಕಳಿಸ್ಕೊಟ್ಟಿದ್ದೆ ಒಂದಷ್ಟು. ಈ ಡಿಸೈನ್ ಚಾಯ್ಸ್ ಮಾಡಿ ಅವರೇ ಕಳಿಸ್ಕೊಟ್ಟಿದ್ರು. ಅವ್ರ ಡಿಸೈನ್ ಎಲ್ಲದೂ ಕೂಡ ಈ ಕಟ್ ವರ್ಕ್ ನಾನು ಏನು ಪ್ಯಾಚ್ ವರ್ಕ್ ಡಿಸೈನ್ ಮಾಡಿದ್ದೀನಿ ಬೋಟ್ ನೆಕ್ಕಲ್ಲಿ, ಅದೆಲ್ಲದೂ ಕೂಡ ಅವ್ರದ್ದೇ ಚಾಯ್ಸ್ ಆಗಿತ್ತು. ಎಲ್ಲದಕ್ಕೂ ಅವರೇ ಕಳಿಸ್ಕೊಟ್ಟಿದ್ರು. ಎಲ್ಲದನ್ನು ಕೂಡ ಅವ್ರಿಗೆ ಇಷ್ಟ ಆಗೋ ರೀತಿಯೇ ಸ್ಟಿಚ್ ಮಾಡಿದ್ದೀನಿ ಅನ್ಕೋತೀನಿ. ತುಂಬಾ ಖುಷಿಪಟ್ಟರು ಕೂಡ. ಸೀರೆ ಕುಚ್ಚು ಕೂಡ ಕಟ್ಟಿದ್ದೀನಿ. ಎಲ್ಲದೂ ಕೂಡ ಒಳ್ಳೊಳ್ಳೆ ಸೀರೆಗಳು ತಂದುಕೊಟ್ಟಿದ್ರು. ಅವ್ರದ್ದು ಚಾಯ್ಸ್ ಯಾವಾಗಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅವ್ರು ತಂದುಕೊಟ್ಟಂಥ ತುಂಬ ದಿನದಿಂದ ಪರಿಚಯ ತುಂಬ ಸೀರೆಗಳನ್ನ ತಂದುಕೊಟ್ಟಿದ್ದಾರೆ. ಎಲ್ಲದೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದನ್ನು ನಾನು ಬ್ಲೌಸಿಂದ ಸೀರೆ ಕುಚ್ಚಿಂದ 1600 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ. ಸೀರೆ ಕುಚ್ಚು ಮತ್ತು ಬ್ಲೌಸ್ ಫಿನಿಶಿಂಗಿಂದ 1600 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ ನಾನು. ಈ ಬ್ಲೌಸ್ನ ನೋಡಿ ಬೋಟ್ ನೆಕ್ ಸ್ಟಿಚ್ ಮಾಡಿದ್ದೀನಿ. ಇದು ಕೂಡ ಅಷ್ಟೇ ಅವರೇ ಚಾಯ್ಸ್ ಮಾಡಿದರು. ಇದಕ್ಕೆ ನಾನು ಈ ರೀತಿಯಾಗಿ ಬ್ಯಾಕ್ ಡಿಸೈನ್ ಮಾಡಿದ್ದೀನಿ. ಯಾವುದೇ ರೀತಿ ಫ್ರಂಟು ಸ್ಲೀವ್ಸಿಗೆಲ್ಲ ಏನೋ ಡಿಸೈನ್ ಮಾಡಲಿಲ್ಲ. ಬ್ಯಾಕ್ ಮಾತ್ರ ಈ ರೀತಿಯಾಗಿ ಡಿಸೈನ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂತು ಅಂತ ಹೇಳ್ಬೋದು. ಇದು ಕೂಡ ಎರಡೂ ಕೂಡ ಒಂದೇ ಕಲರ್ ಇತ್ತು. ಸೀರೆ ಮತ್ತು ಬ್ಲೌಸ್ ಎರಡೂ ಕೂಡ ಒಂದೇ ಕಲರ್ ಇರೋದ್ರಿಂದ ಆ ರೀತಿಯಾಗಿ ಸ್ಟಿಚ್ ಮಾಡಿದೆ. ಅವ್ರದ್ದೇ ಚಾಯ್ಸು ಕೂಡ ಅವ್ರದ್ದೇ ಆಗಿತ್ತಲ್ವ, ಹಾಗಾಗಿ ಅವ್ರು ಏನು ಕಳಿಸ್ಕೊಟ್ಟಿದ್ರು ಅದನ್ನೇ ಮಾಡಿದೆ. ಇದಕ್ಕೆ ನಾನು ಈ ಬ್ಲೌಸಿಗೆ ನಾನು 450 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ. 450 ಅಮೌಂಟ್ನ ತೊಗೊಂಡಿದ್ದೀನಿ ಈ ಬ್ಲೌಸ್ ಸ್ಟಿಚ್ಚಿಂಗಿಗೆ. ಸೀರೆ ಫಾಲು ಲೈನಿಂಗು ಎಲ್ಲದನ್ನು ನಾವೇ ಹಾಕಿ ಸ್ಟಿಚ್ ಮಾಡ್ತೀವಿ. ತುಂಬ ಜನ ಕೇಳ್ತಿರ್ತೀರ. ಇತ್ತೀಚೆಗಂತೂ ತುಂಬ ಜನ ಅಮೌಂಟ್ನ ಹೇಳಿ ವಿಡಿಯೋ ಮಾಡಿ ನಮಗೂ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ತುಂಬ ಜನ ಟೈಲರ್ಸ್ಗೂ ಕೂಡ ಯಾವ ರೀತಿ ಎಲ್ಲ ಅಮೌಂಟ್ ತೊಗೋಬೋದು, ಹೊಸ್ದಾಗಿ ಸ್ಟಿಚ್ ಮಾಡ್ತಿದ್ದೀವಿ ನಾವು ಯಾವ ರೀತಿ ಅಮೌಂಟ್ ತೊಗೋಬೋದು ಅನ್ನೋರಿಗೂ ಕೂಡ ಐಡಿಯಾ ಆಗುತ್ತೆ. ಮತ್ತು ನಾವು ಸ್ಟಿಚ್ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೀವಿ ಅನ್ನೋರಿಗೂ ಕೂಡ ಐಡಿಯಾ ಆಗುತ್ತೆ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಅಮೌಂಟ್ನು ಕೂಡ ಹೇಳ್ತಿದ್ದೀನಿ. ತುಂಬ ವಿಡಿಯೋದಲ್ಲಿ ಅಮೌಂಟ್ ಹೇಳಲ್ಲ, ತುಂಬ ವಿಡಿಯೋದಲ್ಲಿ ಅಮೌಂಟ್ ಹೇಳಿರ್ತೀನಿ. ಹೇಳಿರುವಂಥ ವಿಡಿಯೋನ ಬಿಟ್ಟು ಬೇರೆ ವಿಡಿಯೋಗೆ ಬಂದು ಕಮೆಂಟ್ ಮಾಡ್ತೀರಾ. ನಿಮಗೆ ಯಾವ ಬ್ಲೌಸ್ ಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ನೀವು ಸ್ಕ್ರೀನ್ಶಾಟ್ ಮಾಡಿ ನಮಗೆ ಕಳಿಸ್ದಾಗ ಮಾತ್ರ ಅದಕ್ಕೆ ನಾವು ಅಮೌಂಟ್ನ ಹೇಳೋಕ್ಕಾಗೋದು. ಏಕೆಂದರೆ ಕೆಲವೊಂದಕ್ಕೆ ಸ್ಲೀವ್ಸಿಗೆಲ್ಲ ಡಿಸೈನ್ ಇರುತ್ತೆ, ಬ್ಯಾಕಿಗೆ ಫ್ರಂಟಿಗೆ ಎಲ್ಲದಕ್ಕೂ ಕೂಡ ಡಿಸೈನ್ ಇರುತ್ತೆ. ಎಲ್ಲದಕ್ಕೂ ಕೂಡ ಡಿಸೈನ್ ಮಾಡಿ ನಾವು 450 ರೂಪಾಯಿ ಅಮೌಂಟ್ ತೊಗೊಳೋದಕ್ಕಾಗಲ್ಲ. ಎಕ್ಸ್ಟ್ರಾ ಅದಕ್ಕೆ ಬೇರೆ ಅಮೌಂಟ್ನ ತೊಗೋಬೇಕಾಗುತ್ತೆ. ಕೆಲವೊಬ್ಬರು ಸೀರೆಗೆ ಫಾಲೆಲ್ಲ ಬೇಡ ನಾವೇ ಹಾಕೋತೀವಿ ಅನ್ನೋರು ಇರ್ತಾರೆ. ಅದ್ರ ಮೇಲೆ ಡಿಪೆಂಡ್ ಆಗಿ ಅಮೌಂಟ್ನ ತೊಗೋತೀನಿ. ಬರೀ ಬ್ಲೌಸಿಗೆ ಮಾತ್ರನ ಏನು ಅದನ್ನೆಲ್ಲ ನೋಡಿಕೊಂಡು ಅಮೌಂಟ್ನ ತೊಗೋತೀನಿ. ಇದಕ್ಕೂ ಕೂಡ ಅಷ್ಟೇ, ಸೀರೆ ಬ್ಲೌಸ್ ಎರಡೂ ಕೂಡ ಒಂದೇ ಥರ ಬಂದುಬಿಟ್ಟಿತ್ತು. ಹಾಗಾಗಿ ನಾನು ಈ ರೀತಿಯಾಗಿ ಸ್ಟಿಚ್ ಮಾಡಿದೆ. ಇದು ಕೂಡ ಅವ್ರದ್ದೇ ಚಾಯ್ಸ್ ಆಗಿತ್ತು. ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ಇದಕ್ಕೂ ಕೂಡ ಲೈನಿಂಗು ಫಾಲು ಎಲ್ಲ ಹಾಕಿ ಈ ರೀತಿಯಾಗಿ ಡಿಸೈನ್ ಮಾಡಿದ್ದೀನಿ. ಇದಕ್ಕೂ ಕೂಡ 450 ರೂಪಾಯಿ ಅಮೌಂಟ್ ತೊಗೊಂಡಿದ್ದೀನಿ. ನಾನು ಪದೇ ಪದೇ ಹೇಳ್ತಿರ್ತೀನಿ, ನಾನು ಹೇಳಿದಷ್ಟು ಅಮೌಂಟ್ ಎಲ್ಲ ಕಸ್ಟಮರು ಕೊಡಲ್ಲ. ಇವಾಗ ಈ ಕಸ್ಟಮರ್ ಟೋಟಲಾಗಿ ಇಷ್ಟು ಅಮೌಂಟ್ ಆಯಿತು ಅಂತ ಹೇಳಿದಾಗ 100, 200 ಬಿಟ್ಕೊಡಿ, ಇಷ್ಟೆಲ್ಲ ನಾವು ಸ್ಟಿಚ್ ಮಾಡಿಸ್ತಿದ್ದೀವಿ ಅಂತ ಹೇಳ್ತಾರೆ. ಇವಾಗ ನಾನು ಅದು ಫಸ್ಟ್ ತೋರಿಸಿದ್ನಲ್ಲ, ಅದಕ್ಕೆ 1600 ರೂಪಾಯಿ ಅಮೌಂಟ್ನ ಹೇಳಿದ್ದೆ. ಅವರು ನನಗೆ 1500 ರೂಪಾಯಿ ಅಮೌಂಟ್ ಕೊಟ್ಟರು. ಈ ರೀತಿಯಾಗಿ
ಕೆಲವೊಂದಕ್ಕೆ ಟೋಟಲ್ ಆಗಿ ಹೇಳಿದಾಗ ಇಷ್ಟು ಬಿಟ್ಕೊಡಿ ನಮಗೆ ರೆಗ್ಯುಲರಾಗಿ ಸ್ಟಿಚ್ ಮಾಡಿಸ್ತೀವಿ, ಸ್ವಲ್ಪ ಇಷ್ಟು ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಿದಾಗ 100 ಈ ರೀತಿಯಾಗಿ 150 50 ಈ ರೀತಿಯಾಗಿ ಬಟ್ಟೆ ಎಷ್ಟು ಸ್ಟಿಚ್ ಮಾಡಿಸ್ತಾರೋ ಅದ್ರ ಮೇಲೆ ಕಡಿಮೆನೂ ಕೂಡ ಮಾಡ್ಕೋಬೇಕಾಗತ್ತೆ. ಆ ರೀತಿ ಕೂಡ ಮಾಡಿಕೊಂಡು ಬಟ್ಟೆನ ಇಸ್ಕೊತೀನಿ ನಾನು. ಇವಾಗ ಇವ್ರದ್ದೊಂದು 2100 ಆಗಿದೆ ಅಂದಾಗ ಒಂದು 2000 ಕೊಡ್ತೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದಾಗ ಆ ರೀತಿ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ತೊಗೋತೀನಿ. ಏಕೆಂದರೆ ರೆಗ್ಯುಲರ್ ಕಸ್ಟಮರು ಒಂದು ಸಲ ತಂದುಕೊಟ್ರೆ ಇವರು 3-4 ಈ ರೀತಿಯಾಗಿ ತಂದುಕೊಡ್ತಾರೆ. 1-2 ಯಾವತ್ತೂ ಕೂಡ ಕೊಟ್ಟಿಲ್ಲ. ಯಾವಾಗಲೂ ಕೂಡ ವರ್ಕ್ ಬ್ಲೌಸ್ಗಳು ಕೊಟ್ಟರೆ, ಅವ್ರ ಅಮ್ಮನ ಬ್ಲೌಸ್ಗಳು ಕೊಟ್ಟರೆ ಎಲ್ಲದೂ ಕೂಡ ಒಂದು ಸಲ ಬಂದರೆ ಅವರು ಒಂದು 4-5 ಬ್ಲೌಸ್ಗಳನ್ನ ತೊಗೊಂಡು ಬಂದು ಕೊಡ್ತಾರೆ. ಆ ರೀತಿ ಸ್ಟಿಚ್ ಮಾಡಿಸಿದಾಗ ನಾವು ಕೂಡ ಅವರಿಗೂ ಇಷ್ಟ ಆಗಬೇಕಲ್ವ, ಅದನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ನಾವು ಸ್ಟಿಚ್ ಮಾಡಿಕೊಡ್ಬೇಕಾಗತ್ತೆ. ಇದು ಕೂಡ ಅಷ್ಟೇ 450 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ, ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಮತ್ತು ಬಾರ್ಡರಲ್ಲಿ ಡಿಸೈನ್ ಮಾಡಿದ್ದೀನಿ. ಆಲ್ಮೋಸ್ಟ್ ಈ ಕಸ್ಟಮರ್ ತಂದುಕೊಟ್ಟಿದ್ದೆಲ್ಲದೂ ಕೂಡ ಒಂದೇ ಥರ ಇತ್ತು. ಸೀರೆ ಬ್ಲೌಸು ಒಂದೇ ಥರ ಇರೋದ್ರಿಂದ ನನಗೆ ಡಿಸೈನ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆದರೆ ಆ ಕಸ್ಟಮರೇ ಒಂದೇ ಥರ ಇರುವಂಥ ಡಿಸೈನ್ನೇ ನೋಡಿ ಕಳಿಸ್ಕೊಟ್ಟಿದ್ರು. ಫ್ರಂಟು ಕೂಡ ಈ ರೀತಿಯಾಗಿ ಪೈಪಿಂಗ್ ಮಾಡಿದ್ದೀನಿ ನೋಡಿ. ಕಸ್ಟಮರೇ ಆ ರೀತಿ ಕಳಿಸ್ಕೊಟ್ಟಿದ್ರಿಂದ ನನಗೆ ಕಷ್ಟ ಅಂತ ಏನು ಅನ್ನಿಸ್ತಿಲ್ಲ. ಯಾಕೆಂದರೆ ಅವ್ರಿಗೆ ಬಾರ್ಡ್ರಲ್ಲಿ ಡಿಸೈನ್ ಮಾಡಿದರೆ ಬಾರ್ಡ್ರ್ ಡಿಸೈನ್ದೇ ಕಳಿಸ್ಕೊಟ್ಟಿದ್ರು, ಮತ್ತು ಒಂದೇ ಥರ ಇರೋದಕ್ಕೆ ಒಂದೇ ಥರ ಡಿಸೈನ್ನೇ ಕಳಿಸ್ಕೊಟ್ಟಿದ್ರು. ಆ ರೀತಿಯಾಗಿ ಚಾಯ್ಸ್ ಮಾಡಿ ಕಳಿಸ್ಕೊಟ್ಟಿರೋದ್ರಿಂದ ನಮಗೂ ಕೂಡ ಅದನ್ನು ಸ್ಟಿಚ್ ಮಾಡೋಕ್ಕೆ ಕಷ್ಟ ಅಂತ ಏನು ಅನ್ನಿಸ್ಲಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಈ ಡಿಸೈನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ, ಆದಷ್ಟು ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಆದಷ್ಟು ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಿ. ಎಲ್ಲ ಡಿಸೈನ್ಸ್ ಇಷ್ಟ ಆಗಿದ್ರೆ ದಯವಿಟ್ಟು ಪ್ಲೀಸ್ ಒಂದು ಕಮೆಂಟ್ ಮಾಡಿ, ಯಾವ ಡಿಸೈನ್ ಇಷ್ಟ ಆಯಿತು ಅಂತ ನನಗೊಂದು ಕಮೆಂಟ್ ಮಾಡಿ. ನಮಗೂ ಕೂಡ ಇನ್ನೂ ಹೆಚ್ಚು ವಿಡಿಯೋ ಮಾಡೋಕ್ಕೋದಕ್ಕೆ ಖುಷಿ ಆಗುತ್ತೆ. ಆದಷ್ಟು ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಸ್ಟಿಚ್ ಮಾಡಿಸೋರಿಗೆ, ಸ್ಟಿಚ್ ಮಾಡೋರಿಗೆ, ಟೈಲರ್ಸ್ಗಳಿಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಒಂದು ವಿಡಿಯೋನ ನೋಡೋದ್ರಿಂದ. ನಮಗೂ ಕೂಡ ಹೆಲ್ಪ್ ಆಗುತ್ತೆ ನೀವು ಒಂದು ವಿಡಿಯೋನ ನೋಡೋದ್ರಿಂದ. ಆದಷ್ಟು ವಿಡಿಯೋಗೆ ಲೈಕ್ ಕೊಟ್ಟು ವಿಡಿಯೋ ನೋಡಿ, ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ.